ಇವತ್ತು ಮೂಡ್ಗೆರೆ ಹೋಗ್ಬೇಕಾಯ್ತು, ಅದಕ್ಕೆ ಎದ್ಬಿಟ್ಟು ರೆಡಿ ಆಗ್ಬಿಟ್ಟು ಹೊರಟಿದ್ದೆ. ಕಾರ್ ಇರೋ ಲೊಕೇಶನ್ ಬಂದೆ. ಹುಷಾರಿದ್ದಿಲ್ಲ ನನಗೆ, ಆದ್ರೂ ಬಂದಿದ್ದೆ. ಅವರಿಗೆ ಕಾಲ್ ಮಾಡಿ ಹೊರಗಡೆ ಇದೀನಿ ಅಂದೆ. ಇಲ್ಲಿ ನೋಡಿ ನಮ್ ಬಾಸು. ಈ ಮನೆ ನಮ್ ಶಿವಮೊಗ್ಗದಲ್ಲೇ ಇರೋದು, ಯಾರು ನೋಡಿದಿರೋ ಕಮೆಂಟ್ ಮಾಡಿ. ಅಲ್ಲಿಂದ ಹೊರಟು ಡೀಸೆಲ್ ಹಾಕ್ಸ್ಕೊಂಡು ನಮ್ ಪಯಣ ಶುರು ಆಯ್ತು. ಸರ್ ಹತ್ರ ಮಾತಾಡ್ಕೊಂಡು ಬೇಲೂರಿಗೆ ಬಂದಿದ್ದೆ ಗೊತ್ತಾಗ್ಲಿಲ್ಲ. ಬೇಲೂರ್ ಸೈಡ್ ಹೋದ್ರೆ ಇದೇ ಹೋಟ್ಲಿಗೆ ಹೋಗೋದ್ ನಾನು. ಗೆಸ್ಟ್ ಗಳು ಕೇಳಿದ್ರು ಇದೇ ಹೋಟ್ಲೆ ಹೇಳೋದ್ ನಾನು. ಯಾಕೆ ಅಂದ್ರೆ ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇಡ್ಲಿ ವಡೆ ತಿನ್ಬಿಟ್ಟು ಮಾತ್ರೆ ತಗೋಬೇಕಿತ್ತು. ಮಾತ್ರೆ ತಗೊಂಡು ನೆಕ್ಸ್ಟ್ ಹೋಗಿದ್ದೆ ಅವ್ರ ತೋಟಕ್ಕೆ. ವೆದರ್ ಮಾತ್ರ ಸಖತ್ತಾಗಿತ್ತು. ಕಾರಲ್ಲಿ ಕುತ್ಕೊಂಡ್ ಮೊಬೈಲ್ ನೋಡ್ತಾ ಇರ್ಬೇಕಾರೆ ಈ ನವಿಲ್ ಬಂತು. ಹಾಗೆ ಅಲ್ಲಿ ನವಿಲ್ ನೋಡ್ಕೊಂಡೆ ಕುತ್ಕೊಂಡಿದ್ದೆ. ಊಟಕ್ಕೆಲ್ಲ ಪಾರ್ಸಲ್ ತಂದಿದ್ರು. ಊಟ ಮಾಡ್ಕೊಬಿಟ್ಟು ಊಟ ಮಾಡಿ ವಿಡಿಯೋಸ್ ಮಾಡೋಣ ಅಂತ ಶುರು ಮಾಡಿದೆ. ಆಮೇಲೆ ಅಲ್ಲಿ ಹೋಗಿರೋ ಕೆಲಸ ಮುಗೀತು ಅಂತ ಹೇಳ್ಬಿಟ್ಟು ರಿಟರ್ನ್ ಆದ್ವಿ. ಬೇಲೂರ್ ದಾಟಿ ಬರುವಾಗ ಮಳೆ ಅಂದ್ರೆ ಮಳೆ. ಶಿವಮೊಗ್ಗ ರೀಚ್ ಆಗಿ ಅವ್ರ ಮನೆ ಹತ್ರ ಕಾರ್ ಬಿಟ್ಟು ಅಲ್ಲಿಂದ ನಾನು ಮನೆಗೆ ಹೋಗೋಣ ಅಂತ ಹೊರಟೆ. ಇಲ್ಲಿ ನೋಡಿದ್ರೆ ಪೊಲೀಸರು ಹಿಡಿತಾ ಇದ್ರು. ಸದ್ಯಕ್ಕೆ ಆ ಕಡೆ ಹಿಡಿತಾ ಇದ್ರು, ಈ ಕಡೆ ಎಲ್ಲ. ಅದನ್ನೆಲ್ಲ ನೋಡ್ಕೊಂಡು ನಮ್ಮ ಮನೆ ಕಡೆ ಹೊರಟೆ. ಇನ್ನು ಅಕೌಂಟ್ ಯಾರನ್ನ ಫಾಲೋ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ಕೊಳ್ಳಿ.